ಹಾಯ್ ಎಲ್ರಿಗೂ, ನಾನು ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲಹೊಂಗಲದಿಂದ. ಆತ್ಮೀಯರೇ, ಹೋದ ತರಗತಿನಲ್ಲಿ ನಾವು ಭಿನ್ನ ರಾಶಿಗಳು ಅಂತಕ್ಕಂಥ ಟಾಪಿಕ್ ಅನ್ನ ನೋಡ್ತಾ ಇದ್ವಿ. ಭಿನ್ನ ರಾಶಿಗಳು ಅಂತಂದ್ರೆ ಏನು, ಅಂಶ ಮತ್ತು ಛೇದದ ಬಗ್ಗೆ, ಭಿನ್ನ ರಾಶಿಗಳ ವಿಧಗಳ ಬಗ್ಗೆ ನೋಡ್ತಾ ಇದ್ವಿ. ಇವತ್ತಿನ ತರಗತಿನಲ್ಲಿ ನಾವು ಒಂದು ಸಣ್ಣ ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಅಂತ ಅದೇನಂತಂದ್ರೆ ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು ಮತ್ತು ವಿಷಮ ಭಿನ್ನ ರಾಶಿಗಳನ್ನ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು. ಓಕೆ, ನಾನು ನಿಮ್ಗೆ ಹೇಳಿದ್ದೆ ಮಿಶ್ರ ಭಿನ್ನ ರಾಶಿ ಅಂತಂದ್ರೆ ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನ ರಾಶಿಯನ್ನು ಹೊಂದಿರತಕ್ಕಂಥ ಭಿನ್ನ ರಾಶಿಗಳಿಗೆ ನಾವೇನಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿಗಳು ಅಂತ ಕರಿತೀವಿ. ಇನ್ನು ವಿಷಮ ಭಿನ್ನ ರಾಶಿಗಳು ಅಂತಂದ್ರೆ ಅಂಶ ಏನಾಗಿರ್ತೈತಿ, ದೊಡ್ಡದಾಗಿರ್ತೈತಿ, ಛೇದ ಏನಾಗಿರ್ತೈತಿ, ಚಿಕ್ಕದಾಗಿರ್ತೈತಿ. ಅವುಗಳಿಗೆ ನಾವೇನಂತ ಕರಿತೀವಿ, ವಿಷಮ ಭಿನ್ನ ರಾಶಿಗಳು ಅಂತ ಕರಿತೀವಿ. ಇವತ್ತಿನ ದಿನ ಏನಂತಂದ್ರೆ ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸುವುದು. ಹಾಗಾದ್ರೆ ಮಿಶ್ರ ಭಿನ್ನ ರಾಶಿಗಳನ್ನ ನೋಡೋಣ. ನಾವಿದನ್ನ ಏನಂತ ಓದ್ತೀವಿ, 2.5/4 ಅಂತ ಓದ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ಸಮ ಭಿನ್ನ ರಾಶಿ ಇದೆ, ಜೊತೆಗೆ ಮಿಶ್ರ ಭಿನ್ನ ರಾಶಿ ಏನ್ ಮಾಡಿದೆ, ಸೇರ್ಕೊಂಡಿದೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇಲ್ಲಿ ಏನಾಗಿದೆ, ಒಂದು ಸಮ ಭಿನ್ನ ರಾಶಿ ಇದೆ, ಜೊತೆಗೆ ಒಂದು ಪೂರ್ಣಾಂಕ ಏನಾಗಿದೆ, ಸೇರ್ಕೊಂಡಿದೆ. ಇದನ್ನ ನಾವೇನಂತ ಕರಿತೀವಿ, ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ. ಹಾಗಾದ್ರೆ ಈ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡ್ಬೇಕು ಅಂತ ನೋಡೋಣಂತ. ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿ ಪರಿವರ್ತನೆ ಮಾಡ್ಬೇಕಂದ್ರೆ ಮೊದ್ಲೇಕ್ ನಾವು ಈ ಛೇದಕ ಮತ್ತ ಪೂರ್ಣಾಂಕಕ್ಕೆ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಬಂದಂತ ಉತ್ತರಕ್ಕೆ ನಾವು ಅಂಶವನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಹಾಗಾದ್ರೆ ನೋಡೋಣ, 5 2 ಎಷ್ಟಾಯ್ತು, 10 ಆಯ್ತು. 10ಕ್ಕೆ 4 ಕೂಡಿಸಿದ್ರೆ ಎಷ್ಟಾಯ್ತು, 14 ಆಯ್ತು. ನಾವು ಛೇದಕ್ಕೆ ಏನ್ ಮಾಡ್ಬೇಕು, ಛೇದವನ್ನ ಇಟ್ಕೋಬೇಕು. ಈ ರೀತಿ ಮಿಶ್ರ ಭಿನ್ನ ರಾಶಿ ಇದ್ದಿದ್ದನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು. ಅದು ಇನ್ನೊಂದು ನೋಡ್ಕೊಳ್ಳೋಣಂತ. ಇಲ್ಲೊಂದಿದೆ 5.6/3. ಒಂದು ಸಮ ಭಿನ್ನ ರಾಶಿ ಜೊತೆಗೆ ಒಂದು ಪೂರ್ಣಾಂಕ ಸೇರಿದ್ರೆ ಏನಾಗ್ತತಿ, ಇದು ಮಿಶ್ರ ಭಿನ್ನ ರಾಶಿ ಆಗ್ತದೆ. ಮಿಶ್ರ ಭಿನ್ನ ರಾಶಿಯನ್ನ ನಾವು ವಿಷಮ ಭಿನ್ನ ರಾಶಿ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಛೇದಕ್ಕೂ ಮತ್ತೆ ಪೂರ್ಣಾಂಕಕ್ಕೂ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಬಂದಂತ ಉತ್ತರಕ್ಕೆ ಅಂಶವನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಹಾಗಾದ್ರೆ ಮಾಡಿ ನೋಡ್ರಿ. 6 5 ಎಷ್ಟಾಯ್ತು, 35. ಹೌದಾ? 6 5 ಎಷ್ಟು, 30. 30 + 3 ಎಷ್ಟಾಯ್ತು, 33. ಛೇದಕ್ಕೆ ಏನ್ ಮಾಡ್ಬಿಟ್ವಿ, ನಾವು ಛೇದವನ್ನ ಇಟ್ಬಿಟ್ವಿ. ಓಕೆ, ಅದೇ ರೀತಿಯಾಗಿ ಇನ್ನೊಂದನ್ನ ನೋಡೋಣಂತ. ಓಕೆ, ಇಲ್ಲೊಂದಿದೆ 3.12/6. 3.12/6. ಇವಾಗ ಛೇದಕ್ಕೂ ಮತ್ತೆ ಪೂರ್ಣಾಂಕಕ್ಕೂ ಗುಣಾಕಾರ ಮಾಡ್ಬೇಕು. ಬಂದಂತ ಉತ್ತರಕ್ಕೆ ಅಂಶವನ್ನ ಏನ್ ಮಾಡ್ಬೇಕು, ಸೇರಿಸ್ಬೇಕು. ಹಾಗಾದ್ರೆ ನೋಡ್ರಿ, 12 3s ಎಷ್ಟಾಗ್ತದೆ ನೋಡ್ರಿ, 36. 12 3s 36. 36 + 6 ಎಷ್ಟಾಗ್ತತಿ, 36 + 6 ಎಷ್ಟಾಗ್ತತಿ ಅಂದ್ರೆ 42 ಆಗ್ತತಿ. ಓಕೆ, ಇನ್ನೊಂದು ಲೆಕ್ಕ ನೋಡೋಣಂತ. ಓಕೆ, 4.5/1. ಇಲ್ಲಿ ಕೂಡ ಹಂಗ ಏನಂತಂದ್ರೆ ಛೇದಕ್ಕೂ ಮತ್ತೆ ಪೂರ್ಣಾಂಕಕ್ಕೂ ಗುಣಾಕಾರ ಮಾಡ್ಬೇಕು. ಬಂದಂತ ಉತ್ತರಕ್ಕ ಅಂಶವನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಹಾಗಾದ್ರೆ ಇವಾಗ ನೋಡ್ರಿ, 5 4 ಎಷ್ಟಾಗ್ತತಿ, 20 ಆಗ್ತತಿ. 20ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ, 21 21 ಆಗ್ತತಿ. ಛೇದಕ್ಕೆ ಏನ್ ಮಾಡ್ಬೇಕು, ನೀವು ಛೇದವನ್ನ ಇಟ್ಬಿಡ್ಬೇಕು. ಯಾವುದೇ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟರು ಕೂಡ ಅಷ್ಟೇ ಏನಪ್ಪಾ ಅಂತಂದ್ರೆ ಛೇದಕ್ಕೆ ಮತ್ತೆ ಪೂರ್ಣಾಂಕಕ್ಕೆ ಗುಣಾಕಾರ ಮಾಡ್ಬೇಕು. ಬಂದಂತ ಗುಣಲಬ್ಧಕ್ಕ ನಾವೇನ್ ಮಾಡ್ಬೇಕಂತಂದ್ರೆ ಅಂಶವನ್ನ ಸೇರಿಸ್ಬೇಕು. ಅವಾಗ ಅದೇನಾಗ್ತದೆ ಅಂತಂದ್ರೆ ಮಿಶ್ರ ಭಿನ್ನ ರಾಶಿ ಇದ್ದಿದ್ದು
ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಆಗ್ತದೆ. ಓಕೆ, ಹಾಗಾದ್ರೆ ಈ ನೆಕ್ಸ್ಟ್ ನೋಡೋಣಂತ ವಿಷಮ ಭಿನ್ನ ರಾಶಿ ಇದ್ದದನ್ನ ಮಿಶ್ರ ಭಿನ್ನ ರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡೋದಂತ. ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸುವುದು. ವಿಷಮ ಭಿನ್ನ ರಾಶಿ ಇದ್ದದನ್ನ ಮಿಶ್ರ ಭಿನ್ನ ರಾಶಿಗೆ ಏನ್ ಮಾಡೋದು, ಪರಿವರ್ತಿಸ್ತೀವಿ. ಇವಾಗ ನಾವ್ ಏನ್ ಮಾಡೋಣ ಅಂತಂದ್ರೆ, ಆಗ್ಲೇ ನಾವು ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿ ಪರಿವರ್ತಿಸಿದ್ವಿ. ಅದೇ ವಿಷಮ ಭಿನ್ನ ರಾಶಿಗಳನ್ನ ತಗೊಂಡು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ. ಅಂದ್ರೆ ನಿಮ್ಮ ಉತ್ತರ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳಿ ಏನಾಗ್ತತಿ, ಕಂಡ್ಕೊಂಡೋಗಾಗ್ತದೆ. ಹಾಗಾದ್ರೆ ಫಸ್ಟ್ನೇದು ಯಾವುದು, 5ನೇ 14. 5ನೇ 14 ಇದೇನೈತೆ ಅಂತಂದ್ರೆ ಒಂದು ವಿಷಮ ಭಿನ್ನ ರಾಶಿ ಇದೆ. ಈ ವಿಷಮ ಭಿನ್ನ ರಾಶಿನ ಮಿಶ್ರ ಭಿನ್ನ ರಾಶಿ ಪರಿವರ್ತನೆ ಮಾಡ್ಬೇಕು. ವಿಷಮ ಭಿನ್ನ ರಾಶಿ ಅಂದಾಗ ನಮ್ಗೆಲ್ಲರಿಗೂ ಗೊತ್ತೈತಿ, ಅಂಶ ಏನಾಗಿರ್ತತಿ, ಛೇದಕ್ಕಿಂತ ದೊಡ್ಡದಾಗಿರ್ತದೆ. ಅದಕ್ಕೆ ನಾವ್ ಏನಂತ ಕರಿತೀವಿ, ವಿಷಮ ಭಿನ್ನ ರಾಶಿ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾದ್ರೆ ನಾವ್ ಈ ರೀತಿ ಮಾಡ್ಬೇಕಂತಂದ್ರೆ, ಛೇದದಿಂದ ಅಂಶವನ್ನ ಏನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು. ಹಾಗಾದ್ರೆ ಭಾಗ ಮಾಡೋಣ. 5 1 5, 5 2 ಎಷ್ಟಾಗ್ತತಿ, 10 ಆಗ್ತತಿ. ಓಕೆ, 2 ಅನ್ನೋದು ಏನ್ ಬರ್ತತಿ, ಇಲ್ಲಿ ಪೂರ್ಣಾಂಕ ಬರ್ತತಿ. ನಾವು 14 ಒಳಗ 10 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 4 ಉಳಿತೈತಿ. 4 ಡಿವೈಡೆಡ್ ಬೈ ಛೇದಕ್ಕೆ ಏನ್ ಮಾಡ್ಬಿಡ್ಬೇಕು, ಛೇದನ ಇಟ್ಬಿಡ್ಬೇಕು. ಹಾಗಾದ್ರೆ ನಮ್ಮ ಉತ್ತರ ಏನ್ ಬಂತು, 2 ಪೂರ್ಣಾಂಕ 5ನೇ 4. ನಿಮ್ಗೆ ಈ ರೀತಿ ಮಾಡೋದು ಕಷ್ಟ ಆತಂದ್ರೆ ಏನ್ ಮಾಡ್ಕೋರಿ ಅಂತಂದ್ರೆ, ಈ ರೀತಿ ಮಾಡ್ಕೋರಿ. ಹೌದಾ, 14ಕ್ಕ ನಾವೇನ್ ಮಾಡ್ಬೇಕಂತಂದ್ರೆ 5ರಿಂದ ಭಾಗಾಕಾರ ಮಾಡ್ಬೇಕು. ನೀವು ಈ ರೀತಿ ಮಾಡ್ಕೊಂಡು ಬರ್ತೈತಿ, ಈ ರೀತಿ ಮಾಡ್ಕೊಂಡು ಕೂಡ ಬರ್ತೈತಿ. ಹಾಗಾದ್ರೆ 5ರ ಮಗ್ಗಿಯೊಳ 14 ಐತಿ, ಇಲ್ಲ ಅದಕ್ಕಿಂತ ಚಿಕ್ಕದ ಯಾವ್ದೈತಿ, 10 ಐತಿ. ಹಾಗಾದ್ರೆ 5 2 10. ಇವಾಗ ನೋಡ್ರಿ, 4 ಒಳಗ 0 ಮೈನಸ್ ಮಾಡಿದ್ರೆ 4 ಬರ್ತತಿ. 1 ಒಳಗ 1 ಮೈನಸ್ ಮಾಡಿದ್ರೆ ಏನ್ ಬರ್ತತಿ, 0 ಬರ್ತತಿ. ಹಾಗಾದ್ರೆ ನಾವು ಈ ರೀತಿ ಮಾಡ್ಬೇಕಾದ್ರೆ ಹೆಂಗ್ ತಗೋಬೇಕಂದ್ರೆ, ಈ ರೀತಿ ಕ್ಲಾಕ್ ವೈಸ್ ಏನ್ ಮಾಡ್ಬೇಕು, ಈ ರೀತಿ ಬರ್ಬೇಕು, ಕ್ಲಾಕ್ ವೈಸ್ ಬರ್ಬೇಕು. ಹೌದಾ, ಫಸ್ಟ್ನಾಗ 2 ಇದ್ದದ ಏನಾಗ್ಬೇಕ, ಪೂರ್ಣಾಂಕ ಆಗ್ಬೇಕ. ಕೆಳಗಡೆ ರಿಮೈಂಡರ್ ಉಳಿತೈತಲ್ಲ ಅದೇನಾಗಿರ್ಬೇಕು, ಅಂಶ ಆಗಿರ್ಬೇಕ. ಇನ್ನ 5 ಅಂತಕ್ಕಂಥದ್ದು ಏನಿರ್ತದಪ್ಪ ಅಂತಂದ್ರೆ ಛೇದ ಇರ್ತದೆ. ಓಕೆ, ನಿಮ್ಗೆ ಈ ರೀತಿ ಮಾಡಾಕ್ ಬರ್ಲಿಕ್ಕಂದ್ರೆ ಈ ರೀತಿ ಆದ್ರೂ ಕೂಡ ನೀವು ಏನ್ ಮಾಡ್ಬಹುದು, ಭಾಗವನ್ನ ಮಾಡ್ಕೋಬಹುದು. ಹಾಗಾದ್ರೆ ನಮ್ಮ ಉತ್ತರ ಸರಿಗೈತಿ ನೋಡೋಣ ಅಂತ. ಓಕೆ, ಎಷ್ಟು ಬಂದತಿ, 2 ಪೂರ್ಣಾಂಕ 5ನೇ 4. ಇಲ್ಲಿ ಎಷ್ಟೈತಿ, 2 ಪೂರ್ಣಾಂಕ 5ನೇ 4. ಹಾಗಾದ್ರೆ ನಮ್ದು ಆನ್ಸರ್ ಏನೈತಿ, ಕರೆಕ್ಟ್ ಐತಿ. ಓಕೆ, ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ ಅಂತ. 6ನೇ 33. ಇದನ್ ಮಾಡೋಣ. 6ನೇ 33, ಸಾರಿ, 6ನೇ 33. ಇಲ್ಲಿನೂ ಕೂಡ ಸೇಮ್. ನೀವೇನ್ ಮಾಡ್ಬೇಕಂತ ಡಿವೈಡ್ ಮಾಡ್ರಿ. ಯಾವ್ದು, 33ನ ನೀವು 6ರಿಂದ ಏನ್ ಮಾಡ್ರಿ, ಭಾಗಾಕಾರ ಮಾಡ್ರಿ. ಓಕೆ, ಇಲ್ಲಿ ನೋಡ್ರಿ, 6 5 ಎಷ್ಟಾಗ್ತತಿ, 30 ಆಗ್ತತಿ. ಹೌದಾ, ಮಗ್ಗಿ ಎಣಸ್ರಿ. 6 1 6, 6 2 12, 6 3 18, 6 4 24, 6 5 30 ಅಂತೇಳಿ ಮಗ್ಗಿ ಎಣಸ್ರಿ. ಓಕೆ, ಇವಾಗ 3 ಒಳಗ 0 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 3ನ ಉಳಿತೈತಿ. 3 ಒಳಗ 3 ಮೈನಸ್ ಮಾಡಿದ್ರೆ ಏನ್ ಬರ್ತೈತಿ, 0 ಬರ್ತೈತಿ. ನಾ ಹೇಳಿದ್ದೆ ನಿಮ್ಗ, ನೀವು ಇದನ್ನ ಹಚ್ಕೋಬೇಕಂದ್ರೆ ಯಾವ ರೀತಿ ಬರ್ಬೇಕು, ಈ ತರ ಬರ್ಬೇಕು, ಕ್ಲಾಕ್ ವೈಸ್. ನಿಮ್ ಗಡಿಯಾರ ಹೆಂಗ್ ತಿರುಗ್ತೈತಲ್ಲ ಆ ರೀತಿ ಕ್ಲಾಕ್ ವೈಸ್ ಏನ್ ಮಾಡ್ಬೇಕ, ಬರ್ಬೇಕು. ಹಾಗಾದ್ರೆ ನೋಡಿ, ಇದನ್ನ ಹಚ್ಕೋರಿ. ಏನ್ ಬರ್ತೈತಿ ಇದು ಆನ್ಸರ್. ಮೊದ್ಲಿಕ್ಕೆ ಏನ್ ಮಾಡ್ಬೇಕು, 5 ಇದ್ದದ ಏನ್ ಬರ್ತೈತಿ, ಪೂರ್ಣಾಂಕ ಬರ್ತೈತಿ. ಆಮೇಲೆ 3 ರಿಮೈಂಡರ್ ಏನಾಗಿರ್ತೈತಿ, ಅಂಶ ಆಗಿರ್ತೈತಿ. ಇದು ನಿಮ್ದು ಯಾವದಪ್ಪ ಅಂತಂದ್ರ ಭಾಜಕ. ಭಾಜಕ ಏನಾಗಿರ್ತೈತಿ ಅಂತಂದ್ರ ಛೇದ ಆಗಿರ್ತೈತಿ. ಹಾಗಾದ್ರೆ 5 ಪೂರ್ಣಾಂಕ 6ನೇ 3 ನೋಡೋಣ. 5 ಪೂರ್ಣಾಂಕ 6ನೇ 3. ಹಾಗಾದ್ರೆ ಇದು ಕೂಡ ಕರೆಕ್ಟ್ ಐತಿ, ಇದು ಕೂಡ ಕರೆಕ್ಟ್ ಐತಿ. ಅಂದ್ರೆ ನಾವು ಮಾಡ್ತಕ್ಕಂತ ವಿಧಾನ ಏನೈತಿ, ಕರೆಕ್ಟ್ ಐತಿ ಅಂತ ಅರ್ಥ. ಇನ್ನೊಂದ್ ಲೆಕ್ಕ ನೋಡೋಣ. 12ನೇ 42. ಓಕೆ, 12ನೇ 42. ಇವಾಗ್ಲೂ ಸೇಮ್. 12 1 12, 12 3 36, 12 4 ಎಷ್ಟು ಬರ್ತೈತಿ, 48 ಬರ್ತೈತಿ. ಸೊ ಅದೇನಾಗೋದಿಲ್ಲ, ಇದಕ್ಕಿಂತ ಆ ಸಂಖ್ಯೆ ಏನೇ ದೊಡ್ಡದೈತಿ. ಹಾಗಾದ್ರೆ 12ರ ಮಗ್ಗಿಯೊಳಗ 42ಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 36. ಹೌದಾ, 12 3 ಎಷ್ಟು ಬರ್ತೈತಿ, 36 ಬರ್ತೈತಿ. ನೆಕ್ಸ್ಟ್ ಎಷ್ಟು ಉಳಿತೈತಿ ಹೇಳ್ರಿ, 42 ಒಳಗ 36ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ, 6 ಉಳಿತೈತಿ. ಹಾಗಾದ್ರೆ 3 ಅಂತಕ್ಕಂಥದ್ದು ಪೂರ್ಣಾಂಕ ಆಗಿರ್ತೈತಿ. ನಾಮಿನೇಟರ್ 6 ಬರ್ತೈತಿ, ಡಿನಾಮಿನೇಟರ್ ಎಷ್ಟು ಬರ್ತೈತಿ, 12 ಬರ್ತೈತಿ.
ಓಕೆ, ನಿಮ್ಗೆ ಈ ರೀತಿ ಮಾಡಕ್ ಬರ್ಲಿಕ್ಕೆ ಇನ್ನೊಂದ್ ಸ್ಟೆಪ್ ಹೇಳಿದ್ನ, ಅದನ್ನು ಕೂಡ ನೀವು ಮಾಡ್ಬೋದು. ನಾನು ನಿಮ್ಗೆ ಎಲ್ಲಾ ಸ್ಟೆಪ್ ಮಾಡಿ ತೋರಿಸ್ತೇನೆ ಇವಾಗ ಪದೇ ಪದೇ. ಯಾಕಂದ್ರೆ ಒಂದ್ಸಲ ಕರೆಕ್ಟ್ ಆಗಿ ಕುತ್ಕೊಂಡು ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಏನೇನು ಉದಾಹರಣೆ ಕೊಟ್ರಲ್ಲ ಎಲ್ಲಾನು ಹಚ್ಕೊಂಡು ನೀವು ಮಾಡ್ಕೊಂತ ಪ್ರಾಕ್ಟೀಸ್ ಮಾಡ್ಕೊಂತ ಬಂದ್ರಿ ಅಂದ್ರೆ ನಿಮಗೆ ಏನಾಗ್ತತಿ, ಇದು ಈಸಿ ಆಗ್ತತಿ. ಓಕೆ, 42 ಡಿವೈಡ್ ಬೈ 12 12 3 36. ನೋಡ್ರಿ ಇಲ್ಲಿ 2 ಒಳಗ 6 ಮೈನಸ್ ಆಗಂಗಿಲ್ಲ, ನಾವೇನ್ ಮಾಡಿದ್ವಿ ಇಲ್ಲ ಕ್ಯಾರಿ ತಗೊಂಡ್ವಿ. 12 ಒಳಗ 6 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ, 6 ಬರ್ತೈತಿ. 4 ಮೈನಸ್ 4 0. ಇವಾಗ ನಾವು ಕ್ಲಾಕ್ ವೈಸ್ ಬಂದಾಗ 3 ಏನಾಗ್ತತಿ, ಪೂರ್ಣಾಂಕ ಬಂದಿರ್ತತಿ. 6 ಏನಾಗ್ತತಿ, ಅಂಶ ಆಗಿರ್ತತಿ. 12 ಏನೈತಿ, ಛೇದ ಐತಿ. ಹಾಗಾದ್ರೆ ಇದು ಕೂಡ ಆನ್ಸರ್ ಏನಿದೆ, ಸರಿ ಇದೆ. ಸರಿ ಐತಿಲ್ಲ ಚೆಕ್ ಮಾಡೋಣ ಅಂತ. ಎಷ್ಟು ಬರ್ತದೆ ನೋಡ್ರಿ ಇಲ್ಲಿ. ಹೌದಾ, 3 ಪೂರ್ಣಾಂಕ 12ನೇ 6. ಇದು ಏನಾಗಿದೆ, ಕರೆಕ್ಟ್ ಆಗೈತೆ. ಹಾಗಾದ್ರೆ ಇದನ್ನ ನೋಡೋಣ ಎಷ್ಟೈತೆ, 5ನೇ 21. 5ನೇ 21. ಇಲ್ಲಿನೂ ಕೂಡ ಹಂಗ 5 1 5 5 4 20. ಎಷ್ಟು ಉಳಿತೈತಿ, 1 ಉಳಿತೈತಿ. ನೆಕ್ಸ್ಟ್ 5 ಏನ್ ಬಂತು, 5 ಬಂತು. ಹಾಗಾದ್ರೆ 4 ಪೂರ್ಣಾಂಕ 5ನೇ 1 ಸೇಮ್ ನೋಡೋಣ. 4 ಪೂರ್ಣಾಂಕ 5ನೇ 1. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ವಿಷಮ ಭಿನ್ನರಾಶಿಗಳನ್ನ ಮಿಶ್ರ ಭಿನ್ನರಾಶಿಗೆ ಹೇಗೆ ಪರಿವರ್ತನೆ ಮಾಡಬೇಕು ಮತ್ತು ಮಿಶ್ರ ಭಿನ್ನರಾಶಿಗಳನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಏನ್ ಮಾಡಿದ್ವಿ ನೋಡ್ಕೊಂಡು, ಇವಾಗ ನಾನು ನಿಮ್ಗ ಕೆಲವೊಂದು ಲೆಕ್ಕಗಳನ್ನ ಕೊಡ್ತೀನಿ. ಆ ಲೆಕ್ಕಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಮೊದ್ಲೇಕ ಮಿಶ್ರ ಭಿನ್ನರಾಶಿ ಕೊಡ್ತೀನಿ. ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿ ಪರಿವರ್ತನೆ ಮಾಡ್ರಿ. ವಿಷಮ ಭಿನ್ನರಾಶಿಯನ್ನ ವಾಪಸ್ ಏನ್ ಮಾಡ್ರಿ, ಮಿಶ್ರ ಭಿನ್ನರಾಶಿ ಪರಿವರ್ತನೆ ಮಾಡ್ರಿ. ಅಲ್ಲಿ ನೀವು ಸೆಲ್ಫ್ ಇವಾಲ್ಯೂಯೇಷನ್, ನಿಮ್ಮ ಮಾಡಿರ್ತಕ್ಕಂಥ ಲೆಕ್ಕ ಸರಿ ಐತಿಲ್ಲ ಅಂತ ತಿಳ್ಕೊಂಡಂಗೂ ಆಗ್ತೈತಿ. ಮತ್ತೆ ನೀವು 2 ವಿಧಾನಗಳನ್ನು ಕೂಡ ಏನ್ ಮಾಡ್ತೀರಿ, ಕಲ್ಕೋತೀರಿ. ಹಾಗಾದ್ರೆ ನೋಡೋಣಂತ ಒಂದು 4 ಲೆಕ್ಕಗಳನ್ನ ಕೊಡ್ತೇನಂತ. ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತಿಸು. ಓಕೆ, ಒಟ್ಟಾರಿಗೆ ಎಷ್ಟು ಲೆಕ್ಕ ಕೊಟ್ಟಿದ್ದೀನಿ ನಾನು ಇಲ್ಲಿ, 6 ಲೆಕ್ಕ ಕೊಟ್ಟಿದ್ದೀನಿ. ನೀಟಾಗಿ ನಿಮ್ ನೋಟ್ಬುಕ್ ತಗೊಂಡು ಅದ್ರೊಳಗೆ ಹಚ್ಕೋರಿ. ಇವ್ನ ಏನ್ ಮಾಡ್ರಿ, ಮನೆಯೊಳಗ ಪ್ರಾಕ್ಟೀಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ, ಆಮೇಲೆ ನಿಮ್ಗೆ ಏನ್ರ ನೋಟ್ಸ್ ಒಳಗ, ನಾ ಇನ್ನು ನೋಟ್ಸ್ ಒಳಗ ಲೆಕ್ಕ ಕೊಟ್ಟಿರ್ತಾನಲ್ಲ ಎಲ್ಲಾನು ಕೂಡ ಏನ್ ಮಾಡ್ರಿ, ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಸಬ್ಜೆಕ್ಟ್, ಈ ಟಾಪಿಕ್ ನಿಮ್ಗೆ ಏನಾಗ್ತತಿ, ಈಸಿ ಆಗ್ತಾ ಹೋಗ್ತತಿ. ಓಕೆ ವಿದ್ಯಾರ್ಥಿಗಳು, ಮುಂದಿನ ತರಗತಿ ಒಳಗೆ ನಾವೇನ್ ಮಾಡೋಣ ಅಂತಂದ್ರೆ ಭಿನ್ನರಾಶಿಗಳನ್ನ ಭಿನ್ನರಾಶಿಗಳನ್ನ ಏರಿಕೆ ಕ್ರಮದೊಳಗ ಮತ್ತೆ ಇಳಿಕೆ ಕ್ರಮದೊಳಗ ಬರೆಯುವುದು ಅಷ್ಟೇ ಅಲ್ಲ, ಭಿನ್ನರಾಶಿಗಳನ್ನ ಚಿಕ್ಕದ ಯಾವ್ದು ದೊಡ್ಡದ ಯಾವ್ದು ಅಂತ ಹೋಲಿಕೆ ಮಾಡಿ ನೋಡುದು. ಆ ರೀತಿ ಕ್ಲಾಸಸ್ ಅನ್ನ ಮಾಡ್ತಾ ಹೋಗೋಣಂತ. ಈ ರೀತಿ ತರಗತಿ ನಿಮಗ್ ಬೇಕಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ಬೇರೆದವ್ರಿಗೂ ಕೂಡ ಶೇರ್ ಮಾಡ್ರಿ. ಅಷ್ಟೇ ಅಲ್ಲ, ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಅದ್ರೊಳಗ ಪ್ರತಿನಿತ್ಯವಾಗಿ ಈ ರೀತಿ ತರಗತಿಗಳು ಏನಾಗ್ತಾ ಇರ್ತಾವ, ಎಲ್ಲಾ ಸಬ್ಜೆಕ್ಟ್ ಒಳಗೂ ನಡೀತಾನೆ ಹೋಗ್ತಾ ಇರ್ತಾವ. ಓಕೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.